ಬಹಳ ಸಿಂಪಲ್ಲಾಗಿ ಹೂಕೋಸಿನ ರೈಸ್ ರೆಸಿಪಿ ಮಾಡಿ ನೋಡಿ ಒಂದ್ಸಲ. ಮಾಡಿದ ತಕ್ಷಣಕ್ಕೆ ಖಾಲಿಯಾಗುತ್ತೆ. ಕಡೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಇಂಗು, ಉದ್ದಿನಬೇಳೆ, ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡಿನಿ. ಇವಾಗೆಲ್ಲ ಬಾಡಿಸ್ಕೊಂಡಾದ್ಮೇಲೆ ಈರುಳ್ಳಿ ಸೇರಿಸ್ತಿದ್ದೀನಿ. ಈರುಳ್ಳಿ ಕೂಡ ಹೈ ಫ್ಲೇಮ್ದಲ್ಲಿ ಹುರ್ಕೋಬೇಕು, ಸ್ವಲ್ಪ ಸಾಫ್ಟ್ ಆಗಬೇಕು. ನಂತರ ಇದಕ್ಕೆ ಹೂಕೋಸನ್ನ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಹೂಕೋಸು ಜಲ್ದಿ ಸಾಫ್ಟ್ ಆಗಲ್ಲಂತ ನಾನಿಲ್ಲಿ ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪು ಹಾಕ್ಕೊಂಡು ಹೂಕೋಸು ಹುರ್ಕೊಂಡಾದ್ಮೇಲೆ ಇಲ್ಲಿ ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ. ಪೆಪ್ಪರ್ ಪೌಡರ ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಹಾಕೊಂಡಿನಿ. ಅರ್ಜಿನ ಹಾಕ್ಬಾರ್ದು, ಸ್ಕಿಪ್ ಮಾಡಿದರಲ್ಲಿ. ಕೊತ್ತಂಬರಿ ಸೊಪ್ಪು ಮತ್ತು ಮಾಡಿದಂತಹ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಸಾಕು. ಸೂಪರ್ ಆಗಿರುವಂತಹ ಕಾಲಿಫ್ಲವರ್ ರೈಸ್ ರೆಸಿಪಿ ರೆಡಿ ಆಗುತ್ತೆ. ಇಲ್ಲಿ ಬಾಸ್ಮತಿ ಅಕ್ಕಿಲಿಂದ ಅನ್ನ ಮಾಡಿ ಹಾಕ್ಕೊಂಡ್ರೆ ಸ್ಲೋಲಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಹಾಗೆಯೇ ಕಾಣುತ್ತೆ ಅದು. ನಂತರನೂ ಕೂಡ ಇವಾಗ ನೋಡಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ವಿ. ಹಬೆಯಲ್ಲಿ ಒಂದು 2 ನಿಮಿಷ ಆಗೋ ತನಕ ಮುಚ್ಚಿಟ್ಟಿದ್ದ ಸೂಪರ್ ಆಗಿರುವಂತಹ ರೈಸ್ ರೆಸಿಪಿ ರೆಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.